ನಾನು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ 13 ಸ್ಪಾಟ್ಗಳನ್ನ ತೋರಿಸಿದಂತಹ ಅನಾಮಿಕ ಹೇಳಿದ ರೀತಿಯಲ್ಲೇ ಇದೀಗ ಆ ಸ್ಥಳಗಳನ್ನ ಅಗೆಯುವ ಕೆಲಸ ಅಂದ್ರೆ ಉತ್ಖನನ ಕಾರ್ಯ ಆಗ್ತಾ ಇದೆ. 1, 2, 3 ಈ ಸ್ಪಾಟ್ ಅಲ್ಲಿ ಏನೂ ಸಿಕ್ಕಿಲ್ಲ, ಕಳೆಬರದ ಕುರುಹು ಕೂಡ ಸಿಕ್ಕಿಲ್ಲ. ಇದೀಗ 4ನೇ ಪಾಯಿಂಟ್ ಅಗೆಯೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅನಾಮಿಕ ಹೇಳ್ತಾ ಇದ್ದಾನೆ, ಈ ದೂರದಾರ ವ್ಯಕ್ತಿ 9, 10, 11, 12 ಈ ಸ್ಪಾಟ್ಗಳನ್ನ ಅಗೆಯಿರಿ ಅಂತ ಹೇಳ್ತಾ ಇದ್ದಾನೆ. 1ರಿಂದ 8ನೇ ಸ್ಪಾಟ್ ವರೆಗೂ ಅದು ನೇತ್ರಾವತಿ ನದಿ ತಟ ಇರುವಂತಹ ಜಾಗ. ಹಾಗಾಗಿ ಅಲ್ಲಿ ಪ್ರವಾಹ ಸಾಕಷ್ಟು ಬಾರಿ ಆಗಿರೋದ್ರಿಂದ ಆ ಒಂದು ಪ್ರವಾಹಕ್ಕೆ ಶವ ಕೂಡ ಹೋಗಿರುವಂತಹ ಚಾನ್ಸಸ್ ಇದೆ ಮಣ್ಣಿನ ಜೊತೆಗೆ ಅಂತ ಆತ ಹೇಳ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಆತ ಈ ಒಂದು SITಯ ನೇತೃತ್ವ ವಹಿಸಿರುವ ಪ್ರಣವ್ ಮೊಹಾಂತಿ ಅವರ ಸಮ್ಮುಖದಲ್ಲೇ ಮುಂದಿನ ಸ್ಪಾಟ್ಗಳನ್ನ ಅಗಿಬೇಕು ಅನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾನೆ. ಅದೇ ಕಾರಣಕ್ಕಾಗಿ ಇದೀಗ SIT ಅಧಿಕಾರಿಗಳು ಅಲ್ಲಿರುವಂತಹ ಅಧಿಕಾರಿಗಳು ಇದೀಗ ಪ್ರಣವ್ ಮೊಹಾಂತಿ ಅವರು ಬರುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ ನೇತ್ರಾವತಿ ನದಿತಟದಲ್ಲಿ ಇದ್ದಾರೆ ಅಂತೆ ಪ್ರಣವ್ ಮೊಹಾಂತಿ ಅವರು. ಸೊ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಬರುವಂತಹ ಒಂದು ಕುತೂಹಲ ಕೂಡ ಇದೆ. ಅವರು ಬಂದ ಮೇಲೆ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಅವರು ಈತ ಹೇಳಿದ ಹಾಗೆ ಈತನ ಡಿಮ್ಯಾಂಡ್ ರೀತಿಯಲ್ಲೇ 9, 10, 11, 12 ಈ ಸ್ಪಾಟ್ಗಳನ್ನ ಅಗೆಯೋದಕ್ಕೆ ಹೇಳ್ತಾರಾ ಅಥವಾ ಯಾಕಂದ್ರೆ AC ಕೂಡ ಇದರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಸ್ಟೆಲ್ಲಾ ವರ್ಗೀಸ್ ಅವರು ಏನು ಹೇಳ್ತಾರೆ, ಅವರು ಯಾವ ರೀತಿಯಾಗಿ ಇದೀಗ ಪ್ಲಾನ್ ಮಾಡ್ಕೊಳ್ತಾರೆ. ಈಗಾಗಲೇ ಅವರು ಹೇಳಿದ್ದು 1, 2, 3 ಪಾಯಿಂಟ್ ಆಯ್ತು, ನೆಕ್ಸ್ಟ್ 4ಕ್ಕೆ ಹೋಗೋಣ. ಈತ ಹೇಳಿದ ರೀತಿಯಲ್ಲಿ 9, 10, 11 ಹಂಗೆ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನಾವು ಏನು ಈಗಾಗಲೇ ಕ್ರಮಬದ್ಧವಾಗಿ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಅವರೇ ಹೇಳ್ತಾ ಇದ್ದಾರೆ. ಸೀರಿಯಲ್ ಪ್ರಕಾರ ಈಗ 1 to 13 ಏನು ಪಾಯಿಂಟ್ ಮಾಡಿದ್ವಿ ಅದೇ ರೀತಿಯಾಗಿ ಅಗೇರಿ ಅನ್ನುವಂತಹ ವಿಚಾರವನ್ನ ಇದೀಗ ಅಲ್ಲಿ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಹೇಳ್ತಿದ್ದಾರೆ. ಆದ್ರೆ ಅನಾಮಿಕ ಹೇಳ್ತಾ ಇದ್ದಾನೆ, ಇಲ್ಲ ಈ ಜಾಗದಲ್ಲಿ ಬೇಡ, 9, 10, 11, 12 ಈ ಜಾಗದಲ್ಲಿ ಶವಗಳನ್ನ ಅಗೆಯುವ ಕೆಲಸ ಮಾಡಿ, ಅಂದ್ರೆ ಆ ಒಂದು ಜಾಗದಲ್ಲಿ ಅಗೆಯುವ ಕೆಲಸ ಮಾಡಿ, ಆಗ ಶವ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ವಿಚಾರವನ್ನ ಈತ ಅನಾಮಿಕ ಹೇಳ್ತಾ ಇದ್ದಾನೆ. ಇದೀಗ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಹಾಗಾಗಿ ಊಟ ಮಾಡ್ಕೊಂಡು ಬಂದ ಬಳಿಕ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗಾಗಲೇ ಸ್ಪಾಟ್ ನಂಬರ್ 1, 2, 3 ಇಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಆಗಿರ್ಬೋದು, ಒಂದು ಚೂರು ಕುರುಹುಗಳು ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ 4ನೇ ಪಾಯಿಂಟ್ ಅನ್ನ ಅಗೆಯೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. 4ನೇ ಪಾಯಿಂಟ್ ಸ್ವಲ್ಪ ಅಗೆದಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದೀಗ ಊಟಕ್ಕೆ ಸಮಯ ಕೊಟ್ಟಿರೋದ್ರಿಂದ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವ ಕುತೂಹಲ ಕೂಡ ಇದೆ. ಈಗಾಗಲೇ ಆತನ ಬೇಡಿಕೆ 2. 1 ಪ್ರಣವ್ ಮೊಹಾಂತಿ ಅವರ ಸಮ್ಮುಖದಲ್ಲೇ ನೆಕ್ಸ್ಟ್ ಪಾಯಿಂಟ್ ಅಗಿಬೇಕು ಅನ್ನೋದು. ಇನ್ನೊಂದು ಆತನ ಬೇಡಿಕೆ ಇರುವಂಥದ್ದು 1ರಿಂದ 8 ಬೇಡ, ಈಗಾಗಲೇ 3 ಪಾಯಿಂಟ್ಗಳ ಆಗಿದೆ, ಉಳಿದ ಆ 8ನೇ ಪಾಯಿಂಟ್ ವರೆಗೂ ಬೇಡ. ನೆಕ್ಸ್ಟ್ 9ರಿಂದ 12ನೇವರೆಗೂ ಏನು ಪಾಯಿಂಟ್ ಇದೆ ಆ ಪಾಯಿಂಟ್ ಅಲ್ಲೇ ನೀವು ಅಗಿಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾನೆ. ನಿಮಗೆ ದೃಶ್ಯದಲ್ಲಿ ಒಂದು ತೋರಿಸ್ತಾ ಇದೀವಿ ನೋಡಿ, ಕಾಲು ದಾರಿ ಅಂತ ಹೇಳ್ತೀವಿ ನಾವು, ಕಾಲು ನಡಿಗೆಯಲ್ಲಿ ಮಾತ್ರ ಹೋಗೋದಕ್ಕೆ ಅಂತಹ ದಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾವುದೇ ವೆಹಿಕಲ್ಗಳು ಹೋಗೋದಕ್ಕೂ ಕೂಡ ಚಾನ್ಸೇ ಇಲ್ಲ. ಅದು ಕೆಲವರಿಗೆ ಅಂದ್ರೆ ಒಳ ಮಾರ್ಗಗಳು ಅಂತ ನಾವು ಏನು ಹೇಳ್ತೀವಿ, ತುಂಬಾ ಲಿಂಕ್ ಆಗಿರುವಂತಹ ರೋಡ್ಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಹತ್ತಿರ ಆಗತ್ತೆ ಈ ಪ್ಲೇಸ್ಗೆ ಹೋಗೋದಕ್ಕೆ ಅನ್ನುವಂಥದ್ದನ್ನು ಕೂಡ ಕೆಲವು ಹಳ್ಳಿಗಳಲ್ಲಿ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈಗ ಕಾಲು ದಾರಿಯ ಮೂಲಕ ಈಗ ಬಂದಿದ್ದಾರೆ SIT ಅಧಿಕಾರಿಗಳು. ಆತ ಹೇಳಿದಂತಹ ಒಂದು ಕಾಲು ದಾರಿಯನ್ನ ಆತ ತೋರಿಸಿದ್ದಾನೆ. ಈ ಕಾಲು ದಾರಿಯ ಮೂಲಕವೇ ನಾವು ಹೋಗ್ತಾ ಇದ್ವಿ, ಇಲ್ಲೇ ಇದು ಸ್ನಾನಘಟ್ಟಕ್ಕೆ ಹೋಗೋದಕ್ಕೆ ಒಳ ಮಾರ್ಗ ಇರುವಂತದ್ದು ಅಂತ ಹೇಳಿ. ಸೊ ಈಗಾಗಲೇ ನಾವು ನಿಮಗೆ ದೃಶ್ಯಾವಳಿಗಳು, ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ನದಿ ತಟದಲ್ಲಿ ಇದೀಗ ಊಟಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅಂತ ಹೇಳಿದ್ರೆ, ಈಗ ಊಟಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಅಲ್ಲೇ ಇದೀಗ ಊಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವುದು. ಊಟಕ್ಕೆ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳು ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಇದೀಗ ಊಟ ಮುಗಿಸಿ ಬಂದು ಮತ್ತೆ ಹುಡುಕಾಟವನ್ನ ಮಾಡುವಂತಹ ಸಾಧ್ಯತೆಗಳು ಇದೆ. ಆಲ್ಮೋಸ್ಟ್ ಈಗಾಗಲೇ 3 ಗಂಟೆಯ ವೇಳೆಗೆ ಅವರಿಗೆ ಊಟಕ್ಕೆ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಇದು ನೇತ್ರಾವತಿ ನದಿಯ ಸ್ನಾನಘಟ್ಟ. ಈಗಾಗಲೇ ನಿಮಗೆ ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗಿರ್ತೀರಿ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಪ್ರದೇಶ. ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿ ಆನಂತರ ದೇವರ ದರ್ಶನವನ್ನ ಪಡೆಯುವವರು ಕೂಡ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ನೇತ್ರಾವತಿಯ ನದಿಯ ಸ್ನಾನಘಟ್ಟದಲ್ಲಿ ಇದೀಗ ಅಲ್ಲಿ ಇರುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಊಟದ ಬ್ರೇಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ಕುತೂಹಲ ಕೂಡ ಇದೆ. ಅಷ್ಟೇ ಏನು ಈಗ ಕಳೆಬರ ಸಿಕ್ಕಿಲ್ಲ, ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಆತ ಅಂತೂ 13 ಪಾಯಿಂಟ್ಸ್ ಅನ್ನ ಹೇಳಿದಾನೆ. ಅಂದ್ರೆ ಆ 13 ಸ್ಥಳಗಳಲ್ಲಿ ಇದೀಗ 3 ಸ್ಥಳಗಳಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಉತ್ಖನನ ಕಾರ್ಯ ಆಗಿದೆ. ಆ ಉತ್ಖನನ ಕಾರ್ಯದಲ್ಲಿ 3 ಪಾಯಿಂಟ್ಗಳಲ್ಲಿ ಆತ ಏನು ಹೇಳಿದ್ದ ಅಲ್ಲಿ ಯಾವುದೇ ರೀತಿಯ ಕುರುಹು ಕೂಡ ಸಿಕ್ಕಿಲ್ಲ, ಕಳೆಬರ ಸಿಕ್ಕಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 4ನೇ ಸ್ಪಾಟ್ ಶೋಧಕ್ಕೆ SIT ಈಗ ತಯಾರಿಯನ್ನ ಮಾಡಿಕೊಂಡಿದೆ. ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತೀವಿ.
ತೋರಿಸ್ತಾ ಇರುವಂತದ್ದು ಇದು ನೇತ್ರಾವತಿ ನದಿಯ ಸ್ನಾನ ಘಟ್ಟದ ಒಂದು ಜಾಗ. ಈ ಸ್ನಾನ ಘಟ್ಟದಲ್ಲೇ ಇದೀಗ ಅಧಿಕಾರಿಗಳು ಈಗ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಏನು ಅನ್ನುವಂತಹ ಚರ್ಚೆ ಕೂಡ ನಡೆಸಲಾಗ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಡಿಐಜಿ ಆಗಿರುವಂತಹ ಅನುಚೇತ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ SITಯ ನೇತೃತ್ವ ವಹಿಸಿರುವ ಪ್ರಣವ್ ಮೊಹಂತಿ ಅವರು ಬರಬೇಕು ಅಂತ ಹೇಳಿ ಅನಾಮಿಕಾ ಹೇಳಿದ್ದಾನೆ. ಹಾಗಾಗಿ ಮಾಸ್ಕ್ ಮ್ಯಾನ್ ನ ಬೇಡಿಕೆಯಂತೆಯೇ ಇದೀಗ ಪ್ರಣವ್ ಮೊಹಂತಿ ಅವರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಆತ ಒಂದು ಕಾಲುದಾರಿಯನ್ನ ಏನು ತೋರಿಸಿದ್ದಾನೆ, ಇದೀಗ ಆ ಒಂದು ಕಾಲುದಾರಿಯ ಮೂಲಕವೇ ಇದೀಗ ಅವರು ಆ ರೋಡ್ನಲ್ಲಿ ಬಂದಿದ್ದಾರೆ, ಆ ಮಾರ್ಗದಿಂದ ಬಂದಿದ್ದಾರೆ. ಈ ತರ ಒಂದು ಮಾರ್ಗ ಇದೆ, ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಸ್ನಾನಘಟ್ಟಕ್ಕೆ ಹೋಗುವಂತಹ ಜಾಗ ಅನ್ನೋದನ್ನ ಕೂಡ ಆತ ಹೇಳಿದ್ದಾನೆ. ಈ ಜಾಗದಲ್ಲಿ ಅಂದ್ರೆ ಆ ಒಂದು ಜಾಗ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ಸ್ಪಾಟ್ಗಳಿದೆ ಆ ಭಾಗದಲ್ಲಿ. ಅದು ದಟ್ಟ ಕಾನೂನು, ಬಹಳ ಕಾಡಿರುವಂತಹ ಜಾಗ. ಅಲ್ಲಿ ಈಗ ಅಲ್ಲೂ ಅಗೆಯುವಂತಹ ಕೆಲಸವನ್ನ ಮಾಡ್ತಾರ ಅಧಿಕಾರಿಗಳು, ನೋಡ್ಬೇಕಾಗತ್ತೆ. ಸೊ ನಿಮ್ಗೆ ನಾವು ತೋರಿಸ್ತಾ ಇರುವಂತಹ ದೃಶ್ಯದಲ್ಲಿ ಈಗ ಒಂದಷ್ಟು ಜನ ಇದಾರಲ್ಲ, ಅಧಿಕಾರಿಗಳು ಸಿಬ್ಬಂದಿಗಳಿದಾರಲ್ಲ, ಅಲ್ಲೇ ಅನಾಮಿಕ ಅಲ್ಲೇ ಊಟ ಮಾಡ್ತಾ ಇದ್ದಾನೆ. ಊಟದ ಸಮಯ ಇದೀಗ, ಅಲ್ಲೇ ಆತನಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಆತ ಅಲ್ಲೇ ಕೂತ್ಕೊಂಡಿದ್ದಾನೆ. ದೂರುದಾರ ವ್ಯಕ್ತಿ ಅನಾಮಿಕ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಅಲ್ಲೇ ಆತ ಊಟವನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಅಧಿಕಾರಿಗಳು ಕೂಡ ಅವನ ಅಕ್ಕಪಕ್ಕದಲ್ಲೇ ಇರೋದನ್ನ ನಾವು ಗಮನಿಸಬಹುದು.